ಅಲ್ಲಿದೆ ಅಂತ ಜಾಗ ಮಾಡಿದಂತ ಮೋಸ ಮಾಡ್ತಾ ಇರೋದು ಅದೇ. ಮೇಡಮ್ ಮೇಡಮ್ 2 ದಿನ ಟೈಮ್ ಕೊಡಕ್ಕೆ ಇಲ್ಲ ಅಂದ್ರೆ ಏನಕ್ಕೆ ಆಗ್ಬೇಕಾ? ರೈತರ ಜಮೀನುಗಳಿಗೆ ಕೃಷಿ ಚಟುವಟಿಕೆಗಳು ಮಾಡಲು ದಾರಿ ಇಲ್ಲದೆ ಪರದಾಡುತ್ತಿದ್ದ ರೈತರಿಗೆ ದಾರಿ ಬಿಡಿಸುವ ವಿಚಾರಕ್ಕೆ ಅಧಿಕಾರಿಗಳ ಹಾಗೂ ಒತ್ತುವರಿದಾರರ ನಡುವೆ ಜಟಾಪಟಿ ನಡೆದು ಕೊನೆಗೆ ಅಧಿಕಾರಿಗಳು ಒತ್ತುವರಿಯನ್ನ ತೆರವುಗೊಳಿಸಿ ರೈತರಿಗೆ ಅನುಕೂಲವಾಗುವಂತೆ ದಾರಿ ಮಾಡಿಕೊಟ್ಟ ಘಟನೆ ಚಿಂತಾಮಣಿ ತಾಲೂಕಿನ ಮುಂಗಾನಹಳ್ಳಿ ಹೋಬಳಿಯ ಮಿಂಡಗಲ್ ಗ್ರಾಮದಲ್ಲಿ ನಡೆದಿದೆ. ಮಿಂಡಗಲ್ ಗ್ರಾಮದ ಸರ್ವೆ ನಂಬರ್ 207ರ ಎಂವಿ ವೆಂಕಟರೆಡ್ಡಿ ಎಂಬುವವರು ದಾರಿ ವಿಚಾರಕ್ಕೆ ತಹಸೀಲ್ದಾರ್ ಹಾಗೂ ಕಂದಾಯ ಇಲಾಖೆ ಅಧಿಕಾರಿಗಳ ವಿರುದ್ಧ ಹೈಕೋರ್ಟ್ ನ್ಯಾಯಾಲಯದ ಮೆಟ್ಟಿಲೇರಿದ್ದು ನ್ಯಾಯಾಲಯ ಸರ್ವೆ ನಡೆಸಿ ದಾರಿ ಬಿಡಿಸುವಂತೆ ಆದೇಶ ಮಾಡಿದ ಹಿನ್ನೆಲೆಯಲ್ಲಿ ತಾಲೂಕು ದಂಡಾಧಿಕಾರಿಗಳ ಆದೇಶದಂತೆ ಕಂದಾಯ ಇಲಾಖೆಯ ರೆವಿನ್ಯೂ ಇನ್ಸ್ಪೆಕ್ಟರ್ ಕೊಟ್ರೇಶ್ ಹಾಗೂ ಸಿಬ್ಬಂದಿ ಕೆಂಚಾರ್ಲಹಳ್ಳಿ ಪೊಲೀಸರ ಬಂದೋಬಸ್ತ್ ಪಡೆದುಕೊಂಡು ಸರ್ವೆ ಕಾರ್ಯ ಮಾಡಲು ಭೂಮಾಪನ ಇಲಾಖೆ ಅಧಿಕಾರಿಗಳೊಂದಿಗೆ ಫೀಲ್ಡ್ಗೆ ಇಳಿದರು. ಸರ್ವೆ ಅಧಿಕಾರಿಗಳು ಹಾಗೂ ಕಂದಾಯ ಇಲಾಖೆ ಅಧಿಕಾರಿಗಳು ಜಂಟಿ ಸರ್ವೆ ನಡೆಸಿದ ನಂತರ ಒತ್ತುವರಿಯಾಗಿರುವುದನ್ನು ಗುರುತಿಸಿ ತೆರವುಗೊಳಿಸಲು ಮುಂದಾದಾಗ ವೆಂಕಟರೆಡ್ಡಿ ಹಾಗೂ ಅವರ ಕುಟುಂಬದ ಸದಸ್ಯರು ತೆರವು ಮಾಡಲು ಅವಕಾಶ ಮಾಡಿಕೊಡದೆ ಮೊದಲು ಊರಿನಿಂದ ತೆರವು ಮಾಡಿಕೊಂಡು ಬನ್ನಿ, ಇಲ್ಲದಿದ್ದರೆ 2 ದಿನಗಳ ಕಾಲ ಗಡುವು ಕೊಡಿ ಎಂದು ಪಟ್ಟು ಹಿಡಿದಿದ್ದಲ್ಲದೆ ಅಧಿಕಾರಿಗಳ ವಿರುದ್ಧ ತಿರುಗು ಬಿದ್ದಾಗ ಅಧಿಕಾರಿಗಳು ಅವರಿಗೆ ಪ್ರತಿಕ್ರಿಯಿಸಿ ನ್ಯಾಯಾಲಯದ ಆದೇಶ ಇದೆ, ಇದಕ್ಕೆ ಗಡುವು ನೀಡಲು ಸಾಧ್ಯವಾಗಲ್ಲ ಎಂದು ಹೇಳಿದಾಗ ಒತ್ತುವರಿದಾರರು ತೆರವು ಕಾರ್ಯಾಚರಣೆಗೆ ಅವಕಾಶ ಮಾಡಿಕೊಡದ ಹಿನ್ನೆಲೆಯಲ್ಲಿ ಪೊಲೀಸರು ಮಧ್ಯ ಪ್ರವೇಶಿಸಿ ಒತ್ತುವರಿದಾರರನ್ನ ತಡೆ ಹಿಡಿದು ತೆರವು ಕಾರ್ಯಾಚರಣೆಗೆ ಅನುವು ಮಾಡಿಕೊಟ್ಟರು. ಅಲ್ಲಿದೆ ಅಂತ ಜಾಗ ಮಾಡಿದಂತ ಮೋಸ ಮಾಡೋ ಕೆಲಸ ಕೊಡ್ಬೇಡ. ಆ ಕಡೆ ಎಲ್ಲ ಮಾಡಿರ್ಲಿಲ್ಲ ಅಂದ್ರೆ ನೀನ್ ಇಲ್ಲೇ ಇಲ್ಲಿಂದ ಏನ್ ಅಡ್ಡ ನಮ್ ಹೊಟ್ಟೆ ಇದೇ ಆಗುತ್ತೆ ಗೊತ್ತೇನೋ. ನಮ್ಮ ತಂದೆಯವರ ಹೆಸರು ತಿರುಮಲಾಚಾರ್ ಅಂತ. ನಾವು ಇದೇ ಗ್ರಾಮಸ್ಥರು, ಇದೇ ವಾಸಿಗಳು, ಮೂಲವಾಸಿಗಳು ನಾವು. ಇದು ಈ ಕೆರೆ ಕೆಳಗಡೆ ದಾರಿ ಇತ್ತು. ನಮ್ಮ ತುಂಬ ಹಿರಿಯರು ಅಂದರೆ ಒಂದು 64-65 ಇಸ್ವಿಯಲ್ಲಿ ಸರ್ವೆ ಮಾಡಿದಾಗ ನಾಗೇಶ್ವರ ಅಂತ ಹೇಳ್ಬಿಟ್ಟು ಅವ್ರು ಸರ್ವೆ ಮಾಡಿದ್ರು. ಅವಾಗ ಈ ದಾರಿ ಒಂದು ಕಾಲ್ದಾರಿ ಅಂತ ಹೇಳ್ಬಿಟ್ಟು ಇತ್ತು, ಎಲ್ಲ ಓಡಾಡ್ತಾಯಿದ್ವಿ. ಹೀಗೆ ಸುಮಾರು ಒಂದು ಊರಿಂದ ಹಿಡಿದು ಇಲ್ಲಿವರೆಗೂ ಕೆರೆ ಹತ್ತದವರೆಗೂ 201ನೇ ಸರ್ವೆ ನಂಬರು, 200, 198, 199, 197, 196, ಆಮೇಲೆ 207, 52 ಈ ಸರ್ವೆ ನಂಬರ್ಗಳಲ್ಲಿ ಹಾದು ಹೋಗುತ್ತದೆ ಗ್ರಾಮದ ಹತ್ರಕ್ಕೆ. ಈ ಕೆರೆಗೆ ಊರ ಹತ್ರದಿಂದ ಕೆರೆವರೆಗೂ ಇದು ದಾರಿ ಇತ್ತು, ಕಾಲ್ದಾರಿ ಅಂತ ಹೇಳ್ಬಿಟ್ಟು. ಆದರೆ ಇದು ಎಲ್ಲರೂ ಒತ್ತುವರಿ, ಒಬ್ಬರು ಅಂತಲ್ಲ ಎಲ್ಲರೂ ಒತ್ತುವರಿ ಮಾಡಿದರು. ಎಲ್ಲರೂ ಒತ್ತುವರಿ ಮಾಡಿ ದಾರಿನೇ ಇಲ್ದಿರೋ ಬರೀ ಒಬ್ಬ ಮನುಷ್ಯ ಓಡಾಡಬೇಕು ಅಷ್ಟು ದಾರಿ ಇತ್ತು ಅಷ್ಟೇ. ಅದು ಕೆರೆ ಪಕ್ಕದಲ್ಲಿ ಕಾಲುವೆ ಇತ್ತು. ಆ ಕಾಲುವೆಗೆ ಕೆರೆ ಹತ್ರಕ್ಕೆ ಹೋಗ್ತಾಯಿದ್ರು, ನೀರಿಗೆ ಕೆರೆ ನೀರು ಬರ್ತಾಯಿತ್ತು ಅವಾಗ ಗದ್ದೆಗಳಿಗೆ. ಅದಕ್ಕೆ ಆ ನೀರಿಗೋಸ್ಕರ ಎಲ್ಲ ಹೋಗ್ತಾಯಿದ್ವಿ, ಓಡಾಡ್ತಾಯಿದ್ವಿ. ಎಲ್ಲ ಒಂದು ಸಾಮರಸ್ಯವಾಗಿ ಅಣ್ಣ ತಮ್ಮದ್ರ ಥರ ಇದ್ವಿ, ಯಾರಿಗೂ ಏನು ಭಿನ್ನಾಭಿಪ್ರಾಯಗಳಿರಲಿಲ್ಲ. ಇವಾಗ ಸುಮಾರು ಒಂದು 15-20 ವರ್ಷದಿಂದ ಈ ಸಮಸ್ಯೆ ಸ್ವಲ್ಪ ಉಲ್ಬಣಗೊಂಡು ಎಲ್ಲರಿಗೂ ಹಿಂಗೆ ಒಬ್ಬರು ಜಮೀನು ನಮ್ಮ ಜಮೀನಲ್ಲಿ ಬರಬೇಡಿ ಅಂತ ಹೇಳ್ಬಿಟ್ಟು ಓಡಾಡೋದಕ್ಕೆ ತೊಂದರೆ ಆಗೋಗಿತ್ತು, ತುಂಬ ತೊಂದರೆ ಆಗಿತ್ತು. ನಾವಂತೂ ಏನೂ ಇದೆ, ನಮಗೆ ಕೆಲವೆಲ್ಲ ಸಾಗಿಸ್ಕೋಬೇಕಂದ್ರೆ ಒಬ್ಬರೊಬ್ಬರು ಹಿಂಗೆ ಇವ್ರನ್ನ ಇದು ಮಾಡಿಕೊಂಡು ಕೇಳಿಕೊಂಡು ಏನೋ ನಡೆಸ್ಕೊಂಡು ಹೋಗ್ತಾಯಿದ್ವಿ. ಇದಕ್ಕೆ ಸುಮಾರು 82-83ರಲ್ಲಿ ನಮ್ಮ ತಂದೆಯವರು ತಿಂಬಾಚಾರ್ಯವರು ಅವಾಗೆಲ್ಲ ಸರ್ವೆ ಮಾಡಿಸಿದ್ರು. ಆದರೆ ಅವಾಗ ದಾರಿ ಮಾಡೋಕ್ಕಾಗಲಿಲ್ಲ. ಈಗ ನಮ್ಮ ಹುಡುಗರು ಇಲ್ಲಿ ಚಾಡ್ಕರಂಗ್ ಟೈಪ್ನವ್ರ ಮೊಮ್ಮಕ್ಕಳು ಅವರೆಲ್ಲ ಹಿಡಿದು ಎಲ್ಲ ಏನೋ ಮಾಡಿ ಇವಾಗ ಎಲ್ಲರೂ ಸೇರಿ ಗ್ರಾಮಸ್ಥರಲ್ಲಿ ನಮ್ಮ ಕೊಟ್ರೇಶಿ ಸಾಹೇಬರಿಗೆ ತುಂಬ ಧನ್ಯವಾದ ಹೇಳಬೇಕು. ಹಾಗೆ
ಇವರಪ್ಪ ತಹಸೀಲ್ದಾರ್ ಹೆಸರು ಸುದರ್ಶನ್ ಯಾದವ್ ಅಂತ, ಅವರು ಅಷ್ಟೇ. ಅವರು ಬಂದು ತುಂಬ ಇದಕ್ಕಾಗಿ ಅವರು ತುಂಬ ತಮ್ಮ ವೈಯಕ್ತಿಕವಾಗಿ ತಗೊಂಡು ಇದನ್ನು ತುಂಬ ಇದಾಗಿ ರೈತರಿಗೆ ಅನುಕೂಲ ಮಾಡಬೇಕು ಅಂತ ಮಾಡಿದ್ದಾರೆ. ನಾವು ಮಿಂಡಿಗಲ್ ಗ್ರಾಮಸ್ಥರು. ನಾವು ಸುಮಾರು 50 ವರ್ಷದಿಂದ 57 ಸರ್ವೆ ನಂಬರಿಂದ ಹಿಡಿದು 201 ಸರ್ವೆ ನಂಬರ್ವರೆಗೂ 52 ಸರ್ವೆ ನಂಬರ್ದಿಂದ 201 ಸರ್ವೆ ನಂಬರ್ವರೆಗೂ ರೋಡ್ ಅಂತೂ ಇರಲಿಲ್ಲ. ನಕಾಶೆಯಲ್ಲಿ ರೋಡ್ ಇದ್ದರೂ ಎಲ್ಲ ಅಕ್ವಿಜಿಷನ್ ಮಾಡಿಕೊಂಡು ನಮಗೆ ರೋಡ್ ಬಿಡ್ದಿರ ತುಂಬ ನರಕ ಅನುಭವಿಸಿದ್ದೀವಿ. ಮಳೆ ಆಗಲಿ ಚಳಿ ಆಗಲಿ ಬೇಸಿಗೆ ಕಾಲದಲ್ಲಿ ಓಡಾಡೋಕ್ಕೆ ದಾರಿ ಇಲ್ದಿರ ತುಂಬ ಕಷ್ಟಪಟ್ಟಿದ್ವು. ಆದರೆ ಇವತ್ತು ನಮ್ಮ ಮಾನ್ಯ ತಹಸೀಲ್ದಾರ್ ಸಾಹೇಬರ ಕಡೆಯಿಂದ ಇವತ್ತು ರೋಡು ದುರಸ್ತಿಯಾಗಿ ರೆಡಿ ಮಾಡಿಕೊಟ್ಟಿದ್ದಾರೆ. ಬಟ್ ಇದರಿಂದ ಹೈಕೋರ್ಟ್ ಅಂತ ಹೋಗಿದ್ರು. ಹೈಕೋರ್ಟಲ್ಲಿ ಕೂಡ ನ್ಯಾಯಮೂರ್ತಿಗಳು ಒಳ್ಳೆಯ ನ್ಯಾಯ ಕೊಟ್ಟು ಅದನ್ನು ನಮ್ಮ ತಹಸೀಲ್ದಾರ್ ಅವರಿಗೆ ಇದು ಮಾಡಿಬಿಟ್ಟು ಇವತ್ತು ರೋಡು ಮಾಡಿಕೊಟ್ಟಿದ್ದಾರೆ, ತೆರವು ಮಾಡಿಕೊಟ್ಟಿದ್ದಾರೆ. ತುಂಬ ಧನ್ಯವಾದಗಳು ತಹಸೀಲ್ದಾರ್ ಸಾಹೇಬ್ರಿಗೂ ಪ್ಲಸ್ ಆ್ಯಂಡ್ ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ಎಲ್ಲರಿಗೂ ಧನ್ಯವಾದ. ನಾನಿದೆ ಮಿಡಿಗಲ್ ಗ್ರಾಮಸ್ಥ. ನ್ಯಾಯದೇವತೆ ಇದ್ದಾರೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ. ಸುಮಾರು 50-60 ವರ್ಷಗಳಿಂದ ನೋಡಿ, ಯಜಮಾನರೆಲ್ಲ ಇಲ್ಲೇ ಇದ್ದಾರೆ. 50 ವರ್ಷಗಳಿಂದ ಹೋರಾಡಿ ದಾರಿಗೋಸ್ಕರ ಹೋರಾಡಿ ಎಲ್ಲ ಒತ್ತುವರಿ ಮಾಡಿಕೊಂಡು ಒತ್ತುವರಿ ಓಡಿದ್ರೆ ಬಿಡಲ್ಲ ಅನ್ನೋದು ಕಾನೂನು ರೀತಿ ಓಡಾಡ್ಕೊಂಡು ಬಂದು ಮಾನ್ಯ ನ್ಯಾಯಾಲಯ ಇವತ್ತು ತೀರ್ಪು ನೀಡಿದೆ. ಇದರಿಂದ ದಾರಿ ಆಗಿದೆ. ಸಂತೋಷ. ಥ್ಯಾಂಕ್ ಯು. ಅಧಿಕಾರಿಗಳು ಜೆಸಿಬಿ ಮುಖಾಂತರ ಗ್ರಾಮದ ಸರ್ವೆ ನಂಬರ್ 207ರಿಂದ ಮಿಂಡಗಲ್ ವಡ್ಡುವರೆಗೆ ರೈತರಿಗೆ ಅನುಕೂಲವಾಗುವಂತೆ 8 ಅಡಿ ದಾರಿ ಬಿಡಿಸಿಕೊಟ್ಟರು. ಅಸ್ಲಾಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ.